ಈಗ ಸಿದ್ದರಾಮಯ್ಯನವರ ವಿದಾಯ ಇವೆಲ್ಲವೂ ಕೂಡ ಒಂದು ಭಾಗ ಅವರ ಆಶೀರ್ವಾದವನ್ನು ಪಡ್ಕೊಳ್ಬಹುದು, ಅವ್ರನ್ನ ಅಪ್ಪಿಕೊಳ್ಬಹುದು, ಇವೆಲ್ಲವೂ ಕೂಡ ಆಗತ್ತೆ. ಆದರೆ ಆಡಳಿತ ಅನ್ನುವಂಥ ವಿಚಾರಕ್ಕೆ ಬಂದಾಗ ಈ ಸರ್ಕಾರಕ್ಕಿರುವಂತಹ ಅತಿ ದೊಡ್ಡ ಸಕ್ಸಸ್ಸು ಮತ್ತು ಅತಿ ದೊಡ್ಡ ಸವಾಲು ಇವೆರಡೂ ಕೂಡ, ಅದು ಸಕ್ಸಸ್ಸು ಹೌದು, ಅದು ಸವಾಲು ಹೌದು, ಪ್ರತಿನಿತ್ಯದ ಸವಾಲು ಕೂಡ ಹೌದು. ಅದು ಯಾಕಂದರೆ ಅದು ಗ್ಯಾರಂಟಿ ಯೋಜನೆಗಳು. ಈ ಗ್ಯಾರಂಟಿ ಯೋಜನೆಗಳನ್ನು ಅವರು ಯಾವ ಸ್ವರೂಪದಲ್ಲಿ ಗ್ಯಾರಂಟಿಗಳನ್ನು ಅವರು ಮುಂದುವರಿಸ್ಕೊಂಡು ಹೋಗ್ತಾರೆ. ಈಗಷ್ಟೇ ಮೊನ್ನೆಷ್ಟೇ ಶಿವಕುಮಾರ್ ಅವರೇ ಖುದ್ದಾಗಿ ಕೂತ್ಕೊಂಡು ಹೇಳಿದರು, ಇಲ್ಲ ಒಂದಿಷ್ಟು ಪರಿಷ್ಕರಣೆಗಳನ್ನು ನಾವು ಮಾಡಬೇಕಾಗತ್ತೆ, ಸ್ಕ್ರೂಟಿನಿ ಮಾಡಬೇಕಾಗಿದೆ ಅಂತೇಳಿ. ಅದು ಸ್ಕ್ರೂಟಿನಿ ಮಾಡುವಂತಹ ವಿಚಾರಗಳಲ್ಲಿ ಸಿದ್ದರಾಮಯ್ಯನವರು ಬಳಸುವಂತಹ ಕಮ್ಯುನಿಕೇಟ್ ಮಾಡುವಂತಹ ರೀತಿಗೂ ಶಿವಕುಮಾರ್ ಅವರು ಕಮ್ಯುನಿಕೇಟ್ ಮಾಡುವಂತಹ ರೀತಿಗೂ ಭಾಳ ವ್ಯತ್ಯಾಸಗಳಿರ್ತವೆ. ಸಿದ್ದರಾಮಯ್ಯವರು ಇಲ್ಲ, ನಾವು ಯಾವುದು ಬದಲಾವಣೆನೇ ಮಾಡಲ್ಲ ಅಂತ ಹೇಳ್ಕೊಂಡು ಕೂತಿರ್ತಾರೆ. ಆದರೆ ಏನು ಬದಲಾವಣೆಗಳು, ಯಾವ ಸ್ಕ್ರೂಟಿನಿ ಆಗಬೇಕು, ಯಾವ ರೀತಿಯಾಗಿ ಪರಿಷ್ಕರಣೆ ಆಗಬೇಕು ಅದನ್ನು ಮಾಡಿಸ್ತಾ ಇರ್ತಾರೆ. ಆದರೆ ಶಿವಕುಮಾರ್ ಅವರು ಬಹಳ ಓಪನ್ ಆಗಿ ಹೇಳಿದ್ರೆ ಇಲ್ಲ ಪರಿಷ್ಕರಣೆ ಮಾಡ್ತೀವಿ ಅಂತ. ಇದು ಅನೇಕ ಅರ್ಥಗಳನ್ನು ಈಗಾಗಲೇ ಕೊಡ್ತಾ ಇರುವಂಥದ್ದು. ಏನೋ CM ರಾಜೀನಾಮೆ ಹೊತ್ತಲೇ MB ಪಾಟೀಲ್ರು ಒಂದು ಪೋಸ್ಟನ್ನು ಹಾಕಿದ್ದಾರೆ. ಬಸವಣ್ಣನವರ ಒಂದು ವಚನವನ್ನು ಉಲ್ಲೇಖ ಮಾಡಿಕೊಂಡು MB ಪಾಟೀಲ್ರು ಬರೆದಿರುವಂತಹ ಪೋಸ್ಟ್ ಕೂಡ ಭಾಳ ಕುತೂಹಲವನ್ನು ಮೂಡಿಸಿದೆ. ಆಗಾಗ್ಗೆ ಹಾಕ್ತಾ ಇರ್ತಾರೆ ಅವರ ಸೋಷಿಯಲ್ ಮೀಡಿಯಾದಲ್ಲಿ ವಚನಗಳ ಪೋಸ್ಟನ್ನು ಹಾಕ್ತಾ ಇರ್ತಾರೆ. ಆದರೆ ಇವತ್ತು ಹಾಕಿರುವಂತಹ ಪೋಸ್ಟ್ ಭಾಳ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾರನ್ನ ಉದ್ದೇಶಿಸಿ ಇಂಥದ್ದು ಪೋಸ್ಟನ್ನು ಹಾಕಿದ್ದಾರೆ ಅನ್ನುವಂಥದ್ದು ಸಾಮಾನ್ಯವಾಗಿ ರಾಜಕಾರಣಿಗಳು ಭಾಳ ಪ್ರಮುಖ ದಿವಸಗಳಲ್ಲಿ ಇಂಥ ಪೋಸ್ಟ್ಗಳನ್ನು ಹಾಕಿದಾಗ ಇದು ಯಾವ ಕಾರಣಕ್ಕಾಗಿ ಹಾಕಿದ್ರಪ್ಪ ಅಂತ ಅನ್ನಿಸುವಂಥದ್ದು ಸರ್ವೇ ಸಾಮಾನ್ಯ, ಸಹಜ. ಅದರ ಗೂಢಾರ್ಥಗಳ ಬಗ್ಗೆ ಹುಡುಕಾಟ ನಡೆಯುತ್ತೆ. ಆದರೆ ಇಲ್ಲಿ ಗೂಢಾರ್ಥಗಳು ಏನು ಅನ್ನುವಂಥದ್ದನ್ನು ಖುದ್ದು MB ಪಾಟೀಲ್ರು ಹೇಳಬೇಕು ಈ ವಿಚಾರಗಳಲ್ಲಿ. ಆದರೆ ಅವರು ಹಾಕಿರುವಂತಹ ಪೋಸ್ಟ್ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ. ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಇದ್ದಡೇನು ಶಿವಶಿವ ಹೋದಡೇನು ಅನ್ನುವಂಥದ್ದನ್ನು ಹೇಳುವಾಗಲೇ ಏನಪ್ಪ ಇದು ಅನ್ನುವಂಥದ್ದು ಅನಿಸುತ್ತೆ. ಕೂಡಲ ಸಂಗಮ ದೇವಯ್ಯ ಊಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ ಅನ್ನುವಂಥದ್ದನ್ನು ಬಸವಣ್ಣನವರ ವಚನವನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದರ ಹಿಂದೆ ಮುಂದೆ ಯಾವುದೇ ವಿಚಾರಗಳನ್ನು ಹೇಳಿಲ್ಲ, ಕೇವಲ ವಚನವನ್ನು ಶೇರ್ ಮಾಡಿದ ರೀತಿಯಲ್ಲಿ ಮಾತ್ರ ಅವರು ಹೇಳಿದ್ದಾರೆ. ಇದು ಯಾರಿಗೆ, ಈಗ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಲಿಂಗವನ್ನು ಸಾಕಷ್ಟು ಪೂಜೆ ಮಾಡ್ತಾ ಇರ್ಬೋದು, ಆದರೆ ನಿಷ್ಠೆಯಿಂದ ನಡ್ಕೋಬೇಕಲ್ಲ, ಅದು ಬಹಳ ಮುಖ್ಯ ಆಗತ್ತೆ. ಈ ರೀತಿಯಾದಂತಹ ಗೂಢಾರ್ಥಗಳು ಇಲ್ಲಿ ಅಡಗಿರುವಂಥದ್ದು ಭಾಳ ವಿಚಾರಗಳಿದ್ದಾವೆ. MB ಪಾಟೀಲ್ರ ರಾಜಕೀಯವಾಗಿ MB ಪಾಟೀಲ್ರು ಮತ್ತು DK ಶಿವಕುಮಾರ್ ಇಬ್ಬರು ಕೂಡ ಒಂದು ರೀತಿಯಾದಂತಹ ಸಮಾನಾಂತರ ರೇಖೆಗಳಿದ್ದಂತೇನೆ. ಇಬ್ಬರು ಒಬ್ಬರ ಮೇಲೆ ಇನ್ನೊಬ್ಬರಿಗೆ ಬಹಳ ದೊಡ್ಡ ವಿಶ್ವಾಸಗಳು ಯಾವತ್ತೂ ಅವರು ತೋರಿಸ್ಕೊಂಡಿಲ್ಲ. ಬಹಿರಂಗವಾಗಿ ಅವರಿಬ್ಬರ ನಡುವೆ ಜಟಾಪಟಿ ಆಗಿದ್ದನ್ನು ಏನು ಇಬ್ಬರು ಬೇಜಾರು ಮಾಡ್ಕೊಳ್ಳಲ್ಲ. ನಾವಿಬ್ಬರು ಜಗಳ ಆಡ್ತಾ ಇದ್ದೀವಿ ಅನ್ನೋದನ್ನು ನಾವು ಯಾರಿಗಾದ್ರು ಹೇಳಿದ್ರು ಕೂಡ ಅವ್ರೇನು ಬೇಜಾರು ಮಾಡ್ಕೊಳ್ಳೋಂಥವ್ರಲ್ಲ, ಹೌದು ಅಂತೇಳಿ ಅವರಿಬ್ಬರು ಕೂಡ ಒಪ್ಕೊಳ್ಳೋಂಥವ್ರೆ. ಶಿವಕುಮಾರ್ ಅವರು ಕೂಡ MB ಪಾಟೀಲ್ರ ವಿಚಾರದಲ್ಲಿ ಆಗಾಗ್ಗೆ ವಾಗ್ಬಾಣಗಳನ್ನು ಬಿಡ್ತಾ ಇದ್ರು. ಈ ಕಡೆ MB ಪಾಟೀಲ್ ಏನು ಅಧ್ಯಕ್ಷರಾಗಿದ್ದಾರೆ, PCC ಅಧ್ಯಕ್ಷರಿದ್ದಾರೆ, ಹಾಗಾಗಿ ಭಾಳ ನಾನು ಅವ್ರ ಬಗ್ಗೆ ಮಾತಾಡೋದಕ್ಕೆ ಯೋಚನೆ ಮಾಡಬೇಕು ಅನ್ನೋಂಥದ್ದೆಲ್ಲ MB ಪಾಟೀಲ್ ಇಟ್ಕೊಂಡಿಲ್ಲ. ಯಾಕಂದರೆ ಇಬ್ಬರು ಬಹುತೇಕ ಒಂದೇ ಏಜ್ನವರು ಕೂಡ ಆಗಿರೋದ್ರಿಂದಾಗಿ ಈ ಕಾರಣಕ್ಕಾಗಿ ಕೂಡ ಹಾಗಾಗಿ ಇಬ್ಬರ ನಡುವೆ ಆ ರೀತಿಯಾದಂಥ ಒಂದು ಹಾಗೆಂತೇಳಿ ಅವರಿಬ್ಬರ ನಡುವೆ ಸ್ನೇಹವೇ ಇಲ್ಲ, ಅವರಿಬ್ಬರು ಬಹಳ ವಿರೋಧಿಗಳು ಅನ್ನುವಂಥದ್ದು ಕೂಡ ಅಲ್ಲ. ಇಬ್ಬರ ನಡುವೆ ಒಂದು ರೀತಿಯಂತಹ ಸ್ನೇಹವೂ ಕೂಡ ಇದೆ. ಆದರೆ ಯಾವಾಗಲೂ ಸಮಾನಾಂತರ ರೇಖೆಗಳು ಅದು ಕೂಡೋದಿಲ್ಲ, ಒಂದಕ್ಕೊಂದು ಕೂಡುವಂಥದ್ದಕ್ಕೆ ಅವಕಾಶ ಇರೋದಿಲ್ಲ. ಆ ರೀತಿಯಾಗಿ ಅವೆರಡು ಸಮಾನಾಂತರ ರೇಖೆಗಳ ರೀತಿಯಲ್ಲೇ ಕಾಣ್ತಾ ಇರುವಂತಹ ನಾಯಕರುಗಳಾಗಿರೋದ್ರಿಂದಾಗಿ MB ಪಾಟೀಲ್ರು ಇವತ್ತು ಹಾಕಿರುವಂತಹ ಈ ಪೋಸ್ಟ್ ಇದೇನಾದರೂ ಶಿವಕುಮಾರ್ ಅವ್ರನ್ನ ಗುರಿಯಾಗಿಸ್ಕೊಂಡು ಹೇಳಿದ್ರಾ ಅಂತ ಅನುಮಾನ ಬಂದರೆ ಅದು ತಪ್ಪಲ್ಲ. ಆದರೆ ಏನು ಯಾವ ಕಾರಣಕ್ಕೆ ಅನ್ನೋದನ್ನು MB ಪಾಟೀಲ್ ಹೇಳಬೇಕು. DP ಸತೀಶ್ ಅವರೇ, ಯಾಕಂದರೆ ಇಲ್ಲಿ MB ಪಾಟೀಲ್ ಮಾಡಿರುವಂಥ ಪೋಸ್ಟ್ ವಿಚಾರಗಳಿಗಿಂತ ಹೆಚ್ಚಾಗಿ MB ಪಾಟೀಲ್ರು ಸೇರಿದಂತೆ ಹಿರಿಯರನ್ನು ನಿಭಾಯಿಸಬೇಕಾಗಿರುವಂಥದ್ದು. ಈಗ ಓಕೆ, RV ದೇಶಪಾಂಡೆ ಅಂತವರು ಮಂತ್ರಿ ಆಗದೇ ಇರಬಹುದು, ಅಥವಾ G ಪರಮೇಶ್ವರ್ ಅವರಿಗೆ ಬೇರೆ ಯಾವುದಾದ್ರು ಪೊಸಿಷನ್ಗಳ ಕ್ರಿಯೇಟ್ ಕೂಡ ಮಾಡಲೂಬಹುದು, ಅಥವಾ ಅವ್ರನ್ನ ಮಂತ್ರಿಯಾಗಿ ಮಾಡ್ಕೊಳ್ತಾರೆ, ಅದು ಅವ್ರಿಗೆ ನಂತರದ ವಿಚಾರ. ಆದರೆ MB ಪಾಟೀಲ್ರಂಥವರು ಇವ್ರುಗಳನ್ನೆಲ್ಲ ಹ್ಯಾಂಡಲ್ ಮಾಡೋದು ಕೂಡ ಶಿವಕುಮಾರ್ ಅವ್ರಿಗಿರುವಂತಹ ಸವಾಲು ಹೇಗಿರುತ್ತೆ ಅಂದರೆ, ಈಗ DK ಶಿವಕುಮಾರ್ ಅವರಿಗೆ ಈ ಸರಿಸಾಟಿಯಾಗಿ ಯಾರಾದರೂ ಒಬ್ಬ ಪೈಪೋಟಿಯಲ್ಲಿದ್ದರೆ MB ಪಾಟೀಲ್ ಮಾತ್ರ ಕರ್ನಾಟಕದಲ್ಲಿ. ಲಿಂಗಾಯತರು, ಅವರು ಕೂಡ 36 ವರ್ಷದಿಂದ MLA MP ಆಗಿದ್ದರು. ಅವ್ರ ತಂದೆಯವರ ದೊಡ್ಡ ಲೆಗೆಸಿ ಇದೆ ಅವರಿಗೆ. ಆಮೇಲೆ ಜಾತಿಯ ಸಪೋರ್ಟ್ ಇದೆ, ಮತ್ತು ಭಾರಿ ಶ್ರೀಮಂತರು, ಎಜುಕೇಷನಿಸ್ಟು ಅದೆಲ್ಲ ಮಾಡ್ಕೊಬಂದಿದ್ದಾರೆ. ಆದ್ದರಿಂದ ಅವರಿಗೂ ಒಂದು ಕ್ಲೈಮ್ ಇದೆ, ನಾನು ಆಗಬೇಕು ಮಾಡಬೇಕು ಅಂತ. ದೊಡ್ಡ ಥ್ರೆಟ್ ಇದ್ದರೆ ಮತ್ತು ಯಾರಾದರೂ ಭಾಳ ಆಂಬಿಷಿಯಸ್ ಮನುಷ್ಯ ಇದ್ದರೆ ಅವರೊಬ್ಬರೇ. ಈ ಸತೀಶ್ ಜಾರಕಿಹೊಳಿ JDS ಇಂದ ಬಂದು ಆಮೇಲೆ ಕಾಂಗ್ರೆಸ್ಸಿಗೆ ಬಂದವರು, ಇವರಷ್ಟು ಸೀನಿಯರ್ ಏನು ಅವ್ರು ಯಾರೂ ಅಲ್ಲ.
ಹೌದು. ಆದರೆ ಅವರು ಜಾತಿ ಕಾರಣದಿಂದ ಮತ್ತು ಅವ್ರದ್ದೇ ಒಂದು ವರ್ಚಸ್ಸನ್ನು ಬಳಸ್ಕೊಳ್ಳೋದ್ರಿಂದ ಅವರು ಫೈಟ್ ಮಾಡ್ತಾ ಇದ್ದಿರ್ಬೋದು. ಹೌದು. ಈಗ ದೇಶಪಾಂಡೆ ಅವರು, ಜಾರ್ಜ್ ಅವರು, ರಾಮಲಿಂಗಾರೆಡ್ಡಿ ಅವರು, ಅವರೆಲ್ಲ ತುಂಬ ಇದಾಗಿ ಸೀನಿಯರ್ ಆಗಿದ್ದಾರೆ. ಅಂದರೆ ವಯಸ್ಸಲ್ಲಿ ಸೀನಿಯರ್ ಅವರು. ಹೌದು. ಇವ್ರ ಜೊತೆಗೆ ಗೆದ್ದು ಬಂದವರು ಅವರೆಲ್ಲ. ಹೌದು. ಅವರೊಬ್ಬರು ಬಿಟ್ಟು ಉಳಿದಲ್ಲಿ 89ರಲ್ಲಿ ಗೆದ್ದು ಬಂದವರು, ಆದರೆ ವಯಸ್ಸಿನಲ್ಲಿ ಸೀನಿಯರು. ಹೌದು. ಮತ್ತು ಅವ್ರಿಗೆ ಯಾರಿಗೂ ಈ ಮಟ್ಟಕ್ಕೆ ಬರೋಕ್ಕಾಗಿಲ್ಲ, ಆ ಕಾರಣ ಇದ್ದಿರ್ಬೋದು. ಈಗ ಒಂದು ಉದಾಹರಣೆ ನೋಡ್ಕೊಳ್ಳಿ, ಅರುಣ್ ಅವರಿಗೂ ಗೊತ್ತು, ಎಸ್.ಎಂ. ಕೃಷ್ಣ ಅವ್ರ ಸರ್ಕಾರದಲ್ಲಿ ಎಚ್.ಕೆ. ಪಾಟೀಲ್ರು ವಾಟರ್ ರಿಸೋರ್ಸಸ್ ಮಿನಿಸ್ಟ್ರು, ಡಿ.ಕೆ. ಶಿವಕುಮಾರ್ ಅವರು ಕೋಆಪರೇಷನ್ನು, ಆಮೇಲೆ ಅವರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದರು. ಇಬ್ಬರು ಮಧ್ಯೆ ದಿನ ಜಗಳ ಆಗೋದು. ಡಿ.ಕೆ. ಶಿವಕುಮಾರ್ ಎಚ್.ಕೆ. ಪಾಟೀಲ್ ಮಧ್ಯೆ ಪ್ರತಿದಿನ ಜಗಳ. ಎಚ್.ಕೆ. ಪಾಟೀಲ್ ಡೆಲ್ಲಿಗೆ ಬರೋರು ಕಂಪ್ಲೇಂಟ್ ಕೊಡೋಕ್ಕೆ ಈ ಡಿ.ಕೆ. ಶಿವಕುಮಾರ್ ಮೇಲೆ, ಡಿಫ್ಯಾಕ್ಟೋ ಸಿ.ಎಂ. ಇವನು ತೆಗೆದುಹಾಕಬೇಕು ಹಾಗೆ ಹೀಗೆ ಅಂತ. ಆ ಗಲಾಟೆ ನೋಡಿದ್ರೆ ಎಚ್.ಕೆ. ಪಾಟೀಲ್ರು ಸಿ.ಎಂ ಆಗ್ತಾರೆ ಎಸ್.ಎಂ. ಕೃಷ್ಣ ಆದಮೇಲೆ ಅನ್ನೋ ವಾತಾವರಣ ಇತ್ತು. ಮಾಧ್ಯಮಗಳಲ್ಲಿ ಅದೇ ಪ್ರತಿಬಿಂಬಿತ ಆಗ್ತಾ ಇತ್ತು. ಇವತ್ತಿನ ಪರಿಸ್ಥಿತಿ ನೋಡಿ, ಕೃಷ್ಣ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದರು, ಬಹುಶಃ ಇವತ್ತು ಡಿ.ಕೆ. ಶಿವಕುಮಾರ್ ಸರ್ಕಾರದಲ್ಲಿ ಮಂತ್ರಿಯಾಗ ಪರಿಸ್ಥಿತಿ ಅವ್ರಿಗೆ ಬಂದಿದೆ. ಎಚ್.ಕೆ. ಪಾಟೀಲ್ ಯಾರು ಒಬ್ಬ ಕೂಡ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ತಾ ಇಲ್ಲ, ಯಾರೊಬ್ಬ ಅವ್ರು ನೆಕ್ಸ್ಟ್ KPCC ಪ್ರೆಸಿಡೆಂಟ್ ಅಂತ ಹೇಳ್ತಾ ಇಲ್ಲ, ಯಾರೊಬ್ಬ ಒಂದು ಇಂಪಾರ್ಟೆಂಟ್ ಖಾತೆ ಮಂತ್ರಿ ಅಂತ ಕೂಡ ಹೇಳ್ತಾ ಇಲ್ಲ ಅವ್ರನ್ನೀಗ. ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ. ರಾಜಕೀಯ ಇರೋದೇ ಹಾಗೆ. ಆಗಿನ ಪರಿಸ್ಥಿತಿಯಲ್ಲಿ ಎಚ್.ಕೆ. ಪಾಟೀಲ್ರು ಡಿ.ಕೆ. ಶಿವಕುಮಾರ್ಗಿಂತ ಒಂದು ಕೈ ಮೇಲಿದ್ದರು. ಬಿಕಾಸ್ ಅವರು K.H. ಪಾಟೀಲ್ರು ಮಗ, ಮತ್ತು ಅವರು ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರಾಗ್ಬಿಟ್ಟಿದ್ರು ಆವಾಗಲೇ. ಖರ್ಗೆ ಅವರು ವಿಧಾನಸಭೆಯಲ್ಲಿ ಫಸ್ಟ್ ವಿರೋಧ ಪಕ್ಷದ ನಾಯಕ ಆದಾಗ ಅಂತಲ್ಲ, ಅವ್ರು ಎಲ್ಲಿದ್ದಾರೆ ನೋಡಿ ಈಗ. ಈ ದೇಶಪಾಂಡೆ ಅವರು 83ರಲ್ಲಿ ಗೆದ್ದು ಬಂದರು, ಸಿದ್ದರಾಮಯ್ಯರ ಸಮಕಾಲೀನರು. ಹೌದು. ಈಗ ದೇಶಪಾಂಡೆ ಅವ್ರನ್ನ ಮಂತ್ರಿ ಕೂಡ ಮಾಡಿಲ್ಲ. ಈ ರಾಮಲಿಂಗಾರೆಡ್ಡಿ ಅವರು, ಡಿ.ಕೆ. ಶಿವಕುಮಾರ್ ಅವರು ಒಟ್ಟಿಗೆ ಯೂತ್ ಕಾಂಗ್ರೆಸ್ನಲ್ಲಿ ಇದ್ದವರು. ಜಾರ್ಜ್ ಅವರು ಜಾರ್ಜ್ ಅವರು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದಾಗ ಡಿ.ಕೆ. ಶಿವಕುಮಾರ್ ಅವರು ಒಬ್ಬ ಪದಾಧಿಕಾರಿ ಅವರು ಕೆಳಗಡೆ ಆ ಕಾಲದಲ್ಲಿ. ಈಗ ಅವರೆಲ್ಲ ಡಿ.ಕೆ. ಶಿವಕುಮಾರ್ ಅವ್ರ ಹತ್ರ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ಕೇಳೋ ಪರಿಸ್ಥಿತಿ. ರಾಜಕೀಯ ಇರೋದೇ ಹೇಗೆ, ಏನು ಮಾಡೋಕ್ಕಾಗಲ್ಲ. ಹೌದು. ಆದರೆ ಅರುಣ ಇಲ್ಲಿ ಶಿವಕುಮಾರ್ ಅವ್ರಿಗೆ ಮುಂದಿರುವಂಥ, ಯಾಕಂದರೆ ಇನ್ನಿರುವಂಥದ್ದೆಲ್ಲವೂ ಕೂಡ ಔಪಚಾರಿಕವಾಗಿ ಮಾತ್ರ ನಡೆಯುವಂಥದ್ದು ಬಾಕಿ ಉಳಿದಿದೆ ಹೊರತು ಬೇರೆನೇನು ಕಾಣ್ತಾ ಇಲ್ಲ. ಇಲ್ಲಿ ಕಾಂಗ್ರೆಸ್ನಲ್ಲೇನು ಭಾಳ ದೊಡ್ಡ ಬದಲಾವಣೆಗಳಾಗ್ತವೆ. ಶಿವಕುಮಾರ್ ಅವರ ಬದಲಿಗೆ ಇನ್ಯಾರೋ ಮುಖ್ಯಮಂತ್ರಿ ಆಗ್ತಾರೆ, ಭಾಳ ಮುಖ್ಯಮಂತ್ರಿ ಆಗುವಂಥದ್ದು ಭಾಳ ಸಸ್ಪೆನ್ಸ್ ಆಗಿ ಉಳಿದಿದೆ ಅನ್ನೋಂಥ ವಾತಾವರಣ ಸದ್ಯಕ್ಕಂತೂ ಕಾಣ್ತಾ ಇಲ್ಲ. ಕೇವಲ ಔಪಚಾರಿಕವಾದಂತಹ ಬೆಳವಣಿಗೆಗಳು ಮಾತ್ರ ಬಾಕಿ. ಹೀಗಾಗಿಯೇ ಶಿವಕುಮಾರ್ ಅವರು ಮುಂದಿರಬಹುದಾದಂತಹ ಸವಾಲುಗಳ ಬಗ್ಗೆ ಮಾತನಾಡಿದಾಗ, ಒಂದು ಈಗ ಅಧ್ಯಕ್ಷರಾಗಿ ಎಲ್ಲರನ್ನ ಜೊತೆಗೆ ತೆಗೆದುಕೊಂಡು ಹೋಗುವಂಥದ್ದು ಅವರಿಗೆ ಒಂದು ಹಂತದಲ್ಲಿ ಸುಲಭ ಆಗಿತ್ತು. ಯಾಕಂದರೆ ಅವರು ಹೆಚ್ಚು ಜನರ ಮ್ಯಾನೇಜ್ ಮಾಡಬೇಕಾಗಿಲ್ಲ. ಸಿದ್ದರಾಮಯ್ಯನವರೊಬ್ಬರನ್ನ ಮ್ಯಾನೇಜ್ ಮಾಡಿದರೆ ಉಳಿದವರೆಲ್ಲರನ್ನು ಕೂಡ ಮ್ಯಾನೇಜ್ ಮಾಡೋದು ಸುಲಭ ಇತ್ತು ಅವರಿಗೆ. ಬಟ್ ಮುಖ್ಯಮಂತ್ರಿ ಆದಾಗ ಪ್ರತಿ ಖಾತೆಯ ವಿಚಾರಗಳು ಬರ್ತವೆ. ಇಲ್ಲಿ ಅಧಿಕಾರ ಅನ್ನುವಂಥದ್ದು ಹಣಕಾಸಿನ ಜೊತೆಗೂ ಕೂಡ ಸಂಬಂಧ ಇದೆ, ಅಲ್ಲಿ ಇಲಾಖೆಗಳ ಆದೇಶಗಳ ಜೊತೆಗೆ ಸಂಬಂಧ ಇದೆ. ಆ ವಿಚಾರಗಳಲ್ಲಿ ನಿಭಾಯಿಸೋದು ಭಾಳ ಮುಖ್ಯ ಆಗುತ್ತೆ. ಇದು ಇಂತಹ ಚಾಲೆಂಜ್ ಆಗುತ್ತೆ ಇವರಿಗೆ ಅಂತ ನೋಡಿ. ಈಗ ಆಗಲೇ ಸರ್ಕಾರಕ್ಕೆ 3 ವರ್ಷ ಕಂಪ್ಲೀಟ್ ಆಗಿದೆ. ಸೊ ಒಂದು ಪ್ರೋಸೆಸ್ ಏನಿದೆ ಅದು ಆಗ್ಲೇ ಶುರುವಾಗ್ಬಿಟ್ಟಿದೆ. ಸೊ ಅದನ್ನು ಇವರು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಅಲ್ಲಲ್ಲಿ ಕೆಲವು ಮಾರ್ಪಾಡುಗಳನ್ನು ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನೀವೇ ಹೇಳಿದ್ರಿ ಗ್ಯಾರಂಟಿಗಳ ವಿಷಯ, ಅದಕ್ಕೆ ಎಷ್ಟು ಹಣ ಹೋಗ್ತಿದೆ ಅಂತ ನಮಗೆಲ್ರಿಗೂ ಗೊತ್ತಿದೆ. ಸೊ ಅದರಲ್ಲಿ ಲೋಪದೋಷಗಳೇನು, ಅದನ್ನು ಹೇಗೆ ಸರಿಪಡಿಸ್ಬೋದು, ಬಹುಶಃ ಇದು ಒಂದು ಅವರಿಗೆ ಒಂದು ಚಾಲೆಂಜ್ ಆಗುತ್ತೆ. ಈಗ ಯಾವ ರೀತಿಯಲ್ಲಿ ಈಗ ಅಲ್ಲಿ ಯಾಕೆ ಹಣದ ದುರುಪಯೋಗ ಅಂತ ನಾನು ಹೇಳಲ್ಲ, ಆದರೆ ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ ಏನು ಹೋಗ್ತಾ ಇದೆ, ಅಲ್ಲಿ ಮರಣ ಹೊಂದಿದವರು ಇರ್ಬೋದು, ಅಥವಾ ಇಲ್ಲಿಂದ ಬೇರೆ ರಾಜ್ಯಕ್ಕೆ ಶಿಫ್ಟ್ ಆದವರು ಇರ್ಬೋದು ಯಾವುದೋ ಒಂದು ಕೆಲಸ ಮಾಡುವಾಗ. ಸೊ ಹಾಗಾಗಿ ಇಂಥವ್ರನ್ನ ಐಡೆಂಟಿಫೈ ಮಾಡಿ ಅವರನ್ನು ಡಿಲೀಟ್ ಮಾಡಿ ಲಿಸ್ಟಿಂದ. ಸೊ ಇದು ಒಂದು ಬಹುಶಃ ಕೆಲಸ ಆಗಬೇಕಾಗತ್ತೆ. ಯಾಕೆಂದರೆ ಶಿವಕುಮಾರ್ ಅವರೇ ಪಬ್ಲಿಕ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ. ಒಂದಲ್ಲ ಎರಡನೇ ಬಾರಿ ಇದು ಕೊಡ್ತಾ ಇರೋದು ಅವರು. ಇದು ಒಂದು. ಆಮೇಲೆ ನನಗನ್ಸುತ್ತೆ ಇವರ ಒಂದು ಮುಂದಿನ ದಿನಗಳಲ್ಲಿ ಒಂದು ಅತ್ಯಂತ ದೊಡ್ಡ ಚಾಲೆಂಜ್ ಏನಿದೆ ಇವರಿಗೆ, ಇದು ಈ ಜಾತಿ ಗಣತಿ ಬಗ್ಗೆ. ಇದೊಂದು ದೊಡ್ಡ ಇಶ್ಯೂ ಆಗಿ ಹೊರಹೊಮ್ಮತ್ತೆ ಅಂತ ನನಗನ್ಸುತ್ತೆ. ಈಗ ಇವತ್ತಿನ ರಿಪೋರ್ಟ್ಸ್ ನೋಡಿದರೆ ಈ ಕೆಲವು ಅಂಶಗಳು ಹೊರಗಡೆ ಬಂದಿದೆ. 15ರ ರಿಪೋರ್ಟ್ಗೂ ಈಗಿನ ರಿಪೋರ್ಟ್ಗೂ ಭಾಳ ವ್ಯತ್ಯಾಸ ಏನು ಇಲ್ಲ. ಅದರಲ್ಲಿ ಭಾಳ ವ್ಯತ್ಯಾಸ ಅಂಕಿ ಸಂಖ್ಯೆಗಳನ್ನು ನೋಡಿದಾಗ ನೋಡಿ, ಹಳೆ ರಿಪೋರ್ಟ್ಗೆ ಶಿವಕುಮಾರ್ ಒಬ್ಬ ಸಿಗ್ನೇಟರಿ ಏನು ಅದನ್ನು ಅಪೋಸ್ ಮಾಡೋದಕ್ಕೆ. ಹೌದು. ಸೊ ಎಲ್ಲ ಒಕ್ಕಲಿಗ MLAs ಸಿಗ್ನೇಚರ್ ತೊಗೊಂಡ್ರು, ಲಿಂಗಾಯತ್ MLAಗಳ ಸಿಗ್ನೇಚರ್ ತೊಗೊಂಡು ಇದನ್ನು ಅಪೋಸ್ ಮಾಡಿದರು. ಸೊ ಅಪೋಸ್ ಮಾಡಿದ್ರಲ್ಲಿ ಇವರು ಒಬ್ಬರು. ಸೊ ಈಗ ಹಿಂದೆ ಅಪೋಸ್ ಮಾಡಿದ್ದಾನೆ ಈಗ ಇವರು ಸಪೋರ್ಟ್ ಮಾಡ್ತಾರೆ. ಮುಖ್ಯಮಂತ್ರಿಯಾಗಿ ಇವರ ನಿಲುವು ಏನಿರುತ್ತೆ ಇದ್ರ ಬಗ್ಗೆ? ಅವರು ಈಗ ಇದಕ್ಕೆ ಸಪೋರ್ಟ್ ಮಾಡಿದರೆ ನೀವು ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳನ್ನು ಎದುರಾಕೋಬೇಕಾಗತ್ತೆ. ಅದನ್ನು ಮಾಡೋಕ್ಕೆ ಇವರು ತಯಾರಿದ್ದಾರೆ. ಈಗ ಇದನ್ನು ಸಪೋರ್ಟ್ ಮಾಡದೇ ಇದ್ದರೆ ಈ ಒಂದು ರಿಪೋರ್ಟನ್ನು ನಿಮಗೆ ಹೈಕಮಾಂಡ್ನಲ್ಲಿ ಏನು ಪ್ರತಿಕ್ರಿಯೆ ಇರ್ಬೋದು. ಸೊ ಅವರು ಹೈಕಮಾಂಡ್ ಇದನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳೋದಿಲ್ವಾ? ಈ ಅನೇಕ ವಿಚಾರಗಳು ಈ ಒಂದು ವಿಷಯದಲ್ಲಿ ಇದೆ. ಯಾಕಂದ್ರೆ ಅವರ ಹೈಕಮಾಂಡ್ ನಾಯಕರೇ ಪ್ರತಿನಿತ್ಯವೂ ಕೂಡ ತನ್ನ ಕ್ಯಾಂಪೇನ್ನಲ್ಲಿ ಜಾತಿ ಗಣತಿಯ ಪರವಾಗಿ ಕ್ಯಾಂಪೇನ್ ಮಾಡಿದಂಥವ್ರು. ಆಮೇಲೆ
ಒಂದು ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಏನಂದರೆ ಹಿಂದೆ ಏನು 365 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಅದನ್ನು ಜಸ್ಟ್ ನೀರಲ್ಲಿ ಹೋಮ ಆದಂಗೆ ಮಾಡಿದರು. ಆಮೇಲೆ ಈಗ ಒಂದು 471-500 ಕೋಟಿ ಖರ್ಚು ಮಾಡಿ ಇದನ್ನು ಮಾಡಿದ್ದಾರೆ. ಹೌದು. ಇದು ಕೂಡ ಹಾಗೆ ಆಗತ್ತಾ ಅಥವಾ ಇದು ಬೇರೆ ರೂಪ ತಾಳುತ್ತೋ, ಇಂಪ್ಲಿಮೆಂಟ್ ಆಗುತ್ತೋ, ಇದು ಒಂದು ದೊಡ್ಡ ಸವಾಲಾಗಿ ಪರಿಣಮಿಸುತ್ತೆ ಅಂತ ನನಗನ್ಸುತ್ತೆ ಮುಂದಿನ ದಿನಗಳಲ್ಲಿ. ಯಾಕಂದರೆ ಈಗ ನೋಡಿ, ಇದನ್ನು ಕೂಡ ಸಿದ್ದರಾಮಯ್ಯ ಅವರು ಭಾಳ ಟ್ಯಾಕ್ಟಿಕಲ್ ಆಗಿ ಮಾಡಿದ್ದಾರೆ. ನನ್ನ ಇನ್ನು 1 ದಿನ ಇರಲಿ 2 ದಿನ ಅಷ್ಟರೊಳಗೆ ಇದು ಸಬ್ಮಿಷನ್ ಆಗಬೇಕು. ಬಹುಶಃ ಕ್ಯಾಬಿನೆಟ್ ಮೀಟಿಂಗ್ ಆದರೆ ಅಕ್ಸೆಪ್ಟೆನ್ಸ್ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಹೌದು. ಆದರೆ ಲಾಸ್ಟ್ ಟೈಮ್ ನೋಡಿದಾಗ ಇದು ಸಬ್ಮಿಷನ್ ಆದಮೇಲೆ ಇದಕ್ಕೆ ಕಮಿಟಿಗಳನ್ನು ಮಾಡಿ ಅವರು ಕಮಿಟಿಗಳು ಇದಕ್ಕೆ ಓದ್ಕೊಂಡು ಎಲ್ಲ ಬನ್ನಿ ಅಂತ ಮಂತ್ರಿಗಳಿಗೆ ಹೇಳಿದರು. ದೇ ಟುಕ್ ಎ ಲಾಟ್ ಆಫ್ ಟೈಮ್. ಹೌದು. ಸೊ ಇದು ನೆಕ್ಸ್ಟ್ ಈಗ ಒಂದು ಕ್ಯಾಬಿನೆಟ್ ಮೀಟಿಂಗ್ ಕರಿಬೋದು ಅಂತ ನನಗನ್ಸುತ್ತೆ. ಹೌದು. ಇವತ್ತೇ ಐ ಡೋಂಟ್ ನೋ, ನಿಮ್ಗೆ ಏನಾದ್ರು ರಿಪೋರ್ಟ್ಸ್ ಬಂದಿದ್ದೆನೋ ಗೊತ್ತಿಲ್ಲ ನನಗೆ. ಇಲ್ಲ ಇವತ್ತು ಕ್ಯಾಬಿನೆಟ್ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರ ನಾಯಕರಾಗಿ ಇದನ್ನು ವಿರೋಧ ಮಾಡಿದ್ರು. ಹೌದು. ಮುಖ್ಯಮಂತ್ರಿಯಾಗಿ ವಿರೋಧ ಮಾಡೋಕ್ಕಾಗಲ್ಲ. ಹೌದು. ಯಾಕೆಂದ್ರೆ ಕಾಂಗ್ರೆಸ್ನ ಕೋರ್ ಓಟ ಹಿಂದ ಹೌದು. ಅವ್ರು ಎಲ್ಲರಿಗೂ ಜಾತಿ ಗಣತಿ ಬೇಕು ಅಂತ ಇದೆ. ಹೌದು. ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ವಿರೋಧ ಬಹಿರಂಗವಾಗಿ ವಿರೋಧ ಮಾಡೋಕ್ಕಾಗಲ್ಲ. ಹೆಚ್ಚಂದ್ರೆ ಹಿ ಮೈಟ್ ಬೈ ಸಮ್ ಟೈಮ್, ಇನ್ನೊಂದು ಕಮಿಟಿ ಮಾಡಿ ಅದು ಇದು ಮಾಡಿ ಅಂದ್ರೆ ಮಾಡ್ಬೋದು. ಅದಕ್ಕೂ ಅವಕಾಶ ಇಲ್ಲ. ಅವರು ಒಕ್ಕಲಿಗರ ನಾಯಕರಾಗಿ ವಿರೋಧ ಮಾಡಿದ್ರು. ಯಾಕೆಂದ್ರೆ ಒಕ್ಕಲಿಗ ಕಮ್ಯುನಿಟಿನವರು ಲಿಂಗಾಯತರು ಇದನ್ನು ವಿರೋಧ ಮಾಡಬೇಕು ಅಂತಾಗಿತ್ತು. ಹೌದು. ಬಹುಶಃ ಎಂ ಬಿ ಪಾಟೀಲ್ರಿಗೂ ಇದು ಒಪ್ಪಿಗೆ ಇರಲಿಲ್ಲ. ಅವರು ಕೂಡ ಇದನ್ನು ವಿರೋಧ ಮಾಡ್ದಂಗೆ ಕಾಣಿಸುತ್ತೆ ಆ ಸಂದರ್ಭದಲ್ಲಿ. ಹೌದು. ಆ ಕಾರಣದಿಂದ ಅವ್ರು ಮಾಡಿದ್ದಿರ್ಬೋದು. ಆದರೆ ಈ ಸರ್ಕಾರದ ಮುಖ್ಯಸ್ಥ ಆಗಿ ಡಿ ಕೆ ಅವರು ಇದನ್ನು ವಿರೋಧ ಮಾಡೋಕ್ಕಾಗ ಸಾಧ್ಯನೇ ಇಲ್ಲ.